ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭೇಟಿ ನೀಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ತಾಣವಾದ ಬೇಲೂರು ಚೆನ್ನಕೇಶವ ದೇವಾಲಯಕ್ಕೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಶಿಲ್ಪಕಲೆ, ಇತಿಹಾಸ ಮತ್ತು ಭಕ್ತಿಯ ಅದ್ಭುತ ಸಂಗಮವಾಗಿದೆ. ಬೇಲೂರಿನ ದೇವಾಲಯ ಕಟ್ಟಿಸಿದ 4 ವರ್ಷಗಳ ನಂತರ ಹಳೇಬೀಡಿನ ದೇವಾಲಯವನ್ನು ಕಟ್ಟಿಸುತ್ತಾರೆ. ಹಳೇಬೀಡಿನಲ್ಲಿ ಶಿವನ ದೇವಾಲಯವಿದೆ, ಬೇಲೂರಿನಲ್ಲಿ ವಿಷ್ಣುವಿನ ದೇವಾಲಯವಿದೆ. ಚನ್ನ ಕೇಶವ ಎಂದರೆ ಚನ್ನ ಎಂದರೆ ಸುಂದರವಾದ ಮೂರ್ತಿ, ಕೇಶವ ಎಂದರೆ ವಿಷ್ಣು ಎಂದರ್ಥ. ಈ ದೇವಾಲಯವನ್ನು ವಿಷ್ಣುವರ್ಧನ ಮಹಾರಾಜರು ಕ್ರಿಸ್ತ ಶಕ 1117 ರಲ್ಲಿ ಅಂದರೆ 12ನೇ ಶತಮಾನದಲ್ಲಿ ಕಟ್ಟಿಸಿದರು. ಈ ದೇವಾಲಯದ ಮುಖ್ಯ ಶಿಲ್ಪಿಗಳೆಂದರೆ ಅಮರಶಿಲ್ಪಿ ಜಕಣಾಚಾರ್ಯ ಮತ್ತು ಅವರ ಮಗ ಡಂಕನಾಚಾರ್ಯರು. ಇದನ್ನು ಕಟ್ಟಿಸಲು 103 ವರ್ಷಗಳ ಕಾಲ ತೆಗೆದುಕೊಂಡರು. ಸುಮಾರು 3 ತಲೆಮಾರುಗಳು ಇದನ್ನು ಕಟ್ಟಿಸಿದರು. ಈ ದೇವಾಲಯವನ್ನು ಇಂದಿಗೆ ಕಟ್ಟಿಸಿ ಸುಮಾರು 908 ವರ್ಷಗಳಾಗಿವೆ. ಈ ದೇವಾಲಯ ಎಲ್ಲವನ್ನು ಬಳಸದ ಕಲ್ಲನ್ನು ಬಳಸಿ ಕೆತ್ತಿ ಜೋಡಿಸಿದ್ದಾರೆ. ಈ ರೀತಿಯ ದೇವಾಲಯಗಳನ್ನು ಕರ್ನಾಟಕದಲ್ಲಿ ಸುಮಾರು 97 ಕಾಣಬಹುದು. ಅದರಲ್ಲಿ 3 ಪ್ರಮುಖವಾದವು. ಮೊದಲನೆಯದ್ದು ಬೇಲೂರು, ಎರಡನೆಯದ್ದು ಹಳೇಬೀಡು ಮತ್ತು ಮೂರನೆಯದ್ದು ಮೈಸೂರು ಬಳಿಯ ಸೋಮನಾಥಪುರ ದೇವಾಲಯ. ಬೇಲೂರಿನ ಚೆನ್ನಕೇಶವ ದೇವಾಲಯಕ್ಕೆ ಯಾವುದೇ ರೀತಿಯ ದಾಳಿ ಆಗಿಲ್ಲ, ಏಕೆಂದರೆ ಹಳೇಬೀಡಿನಲ್ಲಿ ದಾಳಿ ನಡೆಯುವ ಸಂದರ್ಭದಲ್ಲಿ ಇಲ್ಲಿಯೂ ಆಗಬಹುದು ಎಂದು ಗ್ರಹಿಸಿ ಮರಳಿನಿಂದ ಸಂಪೂರ್ಣ ದೇವಾಲಯವನ್ನು ಮುಚ್ಚಿ ಇಟ್ಟಿದ್ದರು. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ದಾಳಿ ಆಗಲಿಲ್ಲ. ಆದರೆ ಇಲ್ಲಿನ ಕೆಲ ಜನರು ದೇವಾಲಯದ ಕೆಲವು ಕಡೆ ಮುರಿದು ಹಾಕಿದ್ದಾರೆ. 2023 ರಲ್ಲಿ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿ ಘೋಷಿಸಲ್ಪಟ್ಟಿದೆ. ಸ್ನೇಹಿತರೆ, ಬೇಲೂರು ಚೆನ್ನಕೇಶವ ದೇವಾಲಯವು ಭಾರತದ ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಜೀವಂತ ಉದಾಹರಣೆ. ನೀವು ಅವಕಾಶ ಸಿಕ್ಕರೆ ಈ ಅದ್ಭುತ ತಾಣವನ್ನು ಖಂಡಿತ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂತಹ ಇತಿಹಾಸ ವಿಡಿಯೋಗಳಿಗೆ ನಮ್ಮ ಜೊತೆ ಇರಿ. ಧನ್ಯವಾದಗಳು.